ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಾಸವರೆಣ್ಯರಾದ ಶ್ರೀಮತ್ ಪುರಂದರದಾಸರ ಆರಾಧನಾ ಮಹೋತ್ಸವ ಪುಷ್ಯಮಾಸ ಅಮಾವಾಸ್ಯ ದಿನದಂದು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ. ವಿಶೇಷವಾಗಿ ಅವರ ಆರಾಧನೆಯನ್ನು ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ಊರಿನಲ್ಲಿ ಸಜ್ಜನರು, ವಿಷ್ಣು ಭಕ್ತರು ಆಚರಿಸ್ತಾರೆ. ಪುರಂದರದಾಸರ ಚರಿತ್ರೆ ಅತ್ಯದ್ಭುತವಾದಂತಹ ಚರಿತ್ರೆ. ಇತಿಹಾಸದಲ್ಲಿ ಇವರಂತೆ ಅನೇಕರನ್ನು ನಾವು ಕಾಣ್ತೇವೆ. ಭಾರೀ ಶ್ರೀಮಂತರು. ಅವರ ಹೆಸರೇ ನವಕೋಟಿ ನಾರಾಯಣ ಅಂತ. ಆಗಿನ ಕಾಲದಲ್ಲಿ ಸಾವಿರಾರು ರೂಪಾಯಿಗಳು ಇದ್ದರೆ ಬಹಳ ದೊಡ್ಡ ಶ್ರೀಮಂತ ಅಂತ ಕರೆಸಿಕೊಳ್ಳುವಂತಹ ಒಂದು ಪರಿಸರದ ಮಧ್ಯದಲ್ಲಿ ಇವರು ಕೋಟ್ಯಾಧೀಶರಾಗಿದ್ದರು. ಆದರೆ ಎಷ್ಟು ಹಣ ಇದ್ದರೂ ಮತ್ತೊಬ್ಬರಿಗೆ ಆ ಹಣವನ್ನು ದಾನವನ್ನು ಮಾಡಬೇಕು ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆಯನ್ನು ಮಾಡ್ತಾ ಇದ್ದರು. ಎಲ್ಲರಿಗೂ ಗೊತ್ತಿದ್ದಂತಹ ಕತೆ. ಒಂದು ಸಲ ಒಬ್ಬ ಬ್ರಾಹ್ಮಣ ತನ್ನ ಮಗನಿಗೆ ಉಪನಯನ ಮಾಡಬೇಕು ಅಂತ ತಾವು ಬಂದಿದ್ದಾರೆ. ಬಂದಾಗ ತಾನು ಏನು ಕೊಟ್ಟಿಲ್ಲ. ಆದ ಮೇಲೆ ಅವರ ಧರ್ಮಪತ್ನಿ ಉಂಗುರವನ್ನು ಅಥವಾ ಯಾವುದೋ ಒಂದು ಬಂಗಾರದ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ. ತಾವು ತೆಗೆದುಕೊಂಡು ಹೋಗಿದ್ದಾರೆ. ಹೋಗಿ ಅದನ್ನು ಮಾರಬೇಕು. ಆವಾಗ ಗೊತ್ತಾಯಿತು ಇದು ನನ್ನದಾದದ್ದು, ಇದು ಹೇಗೆ ಇವರ ಹತ್ರ ಬಂತು ಅಂತ ಕೇಳಿದಾಗ ಮತ್ತೆ ತಮ್ಮ ಮನೆಯಲ್ಲಿ ಬಂದು ನೋಡ್ತಾರೆ. ಇವರಿಟ್ಟಂತಹ ವಸ್ತು ಹಾಗೇ ಇರುತ್ತೆ. ಬಹಳ ಆಶ್ಚರ್ಯವಾಗ್ತದೆ. ಆ ಒಂದು ಅದ್ಭುತವಾದಂತಹ ಒಂದು ದೃಶ್ಯವನ್ನು ಕಂಡು ತಾವು ದೇವರು ನಮಗೆ ಈ ರೀತಿಯಾದ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ, ಇನ್ನು ದ್ರವ್ಯದ ಮೇಲೆ, ಸಂಪತ್ತಿನ ಮೇಲೆ ಮೋಹವನ್ನು ಇಡದೆ ನಾವು ಭಗವಂತನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ತಾವು ಸಂಕಲ್ಪವನ್ನು ಮಾಡಿ ಇದ್ದ ಎಲ್ಲ ಆಸ್ತಿಯನ್ನು ಬಡವರಿಗೆ, ಬ್ರಾಹ್ಮಣರಿಗೆ ತಾವು ಆ ಸಂಪತ್ತನ್ನು ದಾನವನ್ನು ಮಾಡಿ ಪುರಂದರದಾಸರಿಂದ ದೀಕ್ಷೆಯನ್ನು ಪಡೆದುಕೊಂಡು ಪುರಂದರ ವಿಠಲ ಎಂಬುವಂತಹ ಅಂಕಿತವನ್ನು ಪಡೆದುಕೊಂಡು ಪುರಂದರದಾಸರು ಅನೇಕ ದೇವರ ಕೃತಿಗಳನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಹೀಗೆ ದಾಸವೃತ್ತಿಯನ್ನು ಪಡೆದ ನಂತರ ತಾವು ಸಂಚಾರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರ ಹೆಂಡತಿ ಒಂದು ಸಲ ಸ್ವಲ್ಪ ಭಯಪಡ್ತಾ ಬರುವ ಸಂದರ್ಭದಲ್ಲಿ ಪುರಂದರದಾಸರು ಕೇಳಿದರಂತೆ, ಯಾಕೆ ಭಯಪಡ್ತಾ ಇದ್ದಿ ಅಂತ. ಇಲ್ಲ, ಚೀಲದಲ್ಲಿ ಸ್ವಲ್ಪ ಒಂದು ಬಂಗಾರದ ಕಲಶ ಇದೆ ಅಂತ ಅವರು ಹೇಳಿದಾಗ ಕೂಡಲೇ ಆ ಬಂಗಾರದ ಕಲಶವನ್ನು ಎತ್ತಿ ಆಚೆ ಬಗೆದು ಬಿಟ್ರಂತೆ. ಅಷ್ಟು ದಿನ ಸಂಪತ್ತಿನಲ್ಲಿ, ಐಶ್ವರ್ಯದಲ್ಲಿ, ಭೋಗದಲ್ಲಿ ಮುಳುಗಿದಂತಹ ವ್ಯಕ್ತಿಗಳಿಗೆ ಕೂಡಲೇ ವೈರಾಗ್ಯ ಬರೋದು ಅಂತನ್ನೋದು ಇದು ಬಹಳ ಕಷ್ಟವಾದಂತಹ ವಿಷಯ. ಅಸಾಧ್ಯವಾದಂತಹ ಒಂದು ವೈರಾಗ್ಯ ಇದ್ದಾಗ ಮಾತ್ರ ಇದು ಆಗಲಿಕ್ಕೆ ಸಾಧ್ಯ. ಚ್ಯವನ ಋಷಿಗಳ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ, ಭೋಗ ಮಾಡಿದರೆ ಎಷ್ಟಾದರೂ ಭೋಗ ಮಾಡಲಿಕ್ಕೆ ಸಿದ್ಧರು, ತ್ಯಾಗವನ್ನು ಮಾಡಬೇಕಂದರೆ ನಿಗ್ರಹ ಮಾಡಲಿಕ್ಕೂ ಅಷ್ಟೇ ಸಮರ್ಥರು. ಹಾಗೆ ಪುರಂದರದಾಸರು ಕೂಡ ವಿಶಿಷ್ಟವಾದ ರೀತಿಯಿಂದ ನಿಗ್ರಹವನ್ನು ಮಾಡಿ ತಾವು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಉಂಚವೃತ್ತಿ ಅಂದರೆ ದೇವರ ಕೀರ್ತನೆಯನ್ನು ಮಾಡ್ತಾ ಮನೆಯ ಗೃಹಸ್ಥರ ಮನೆಯಲ್ಲಿ ಹೋಗಿ ಧಾನ್ಯಗಳನ್ನು ಸಂಗ್ರಹ ಮಾಡಿ ಆ ಧಾನ್ಯವನ್ನು ತಂದು ಕೊಡಬೇಕಾದರೆ ಅದರಿಂದ ಅಡಿಗೆ ಮಾಡಿ ದೇವರ ನೈವೇದ್ಯಕ್ಕೆ ಸಿದ್ಧ ಮಾಡಿ ದೇವರಿಗೆ ಅರ್ಪಿಸಿ ಅದನ್ನು ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿ ಇವರು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಒಂದು ಕ್ರಮ ಇತ್ತು. ಹಾಗೆ ಒಬ್ಬರು ಅಕ್ಕಿ, ಬೇಳೆ ಇವೆಲ್ಲವನ್ನು ಕೊಡಬೇಕಾದರೆ ತಾವು ನವರತ್ನಗಳನ್ನು ಹಾಕಿ ಕೊಟ್ಟಿದ್ದಾರೆ ಪರೀಕ್ಷೆ ಮಾಡಬೇಕು ಅಂತ. ಪುರಂದರದಾಸರ ಮನೆಯವರ ಹತ್ರ ತಂದು ಕೊಟ್ಟರು. ಎಲ್ಲ ಅಕ್ಕಿ, ಯಾವ ಕಲ್ಲು, ಯಾವ ಹೊಲಸು ಇಲ್ಲದೆ ಒಂದೊಂದು ಅಕ್ಕಿಯೆಲ್ಲ ತೆಗಿತಾ ಇದ್ದಾರೆ. ಆ ಎಲ್ಲ ನವರತ್ನಗಳನ್ನು ಕೂಡ ಆ ಕಲ್ಲಿನ ಜೊತೆ, ಆ ಸಿಪ್ಪೆಯ ಜೊತೆ ಎಸೆದಿದ್ದಾರೆ.
ಅವಾಗ ಆಶ್ಚರ್ಯವಾಯ್ತಂತೆ. ನಿಜವಾಗಲೂ ಅತ್ಯಂತ ವೈರಾಗ್ಯದಿಂದ ಇವರಿದ್ದಾರೆ ಅಂತ ಹೇಳಿ ತಾವು ಆಶ್ಚರ್ಯಪಟ್ಟಿದ್ದಾರೆ, ನತಮಸ್ತಕರಾಗಿದ್ದಾರೆ. ಎಲ್ಲ ವೇದಗಳ ಉಪನಿಷತ್ತುಗಳ ಸಾರವಾಗಿ ಭಗವಂತ ಬ್ರಹ್ಮಸೂತ್ರವನ್ನು ರಚನೆ ಮಾಡಿ ನಮಗೆ ನೀಡಿದರೆ ಆ ಬ್ರಹ್ಮಸೂತ್ರವನ್ನು ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಆಚಾರ್ಯರು ಅನೇಕ ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ. ಅವರ ತರುವಾಯ ಟೀಕಾಕೃತ್ಪಾದರು ಮತ್ತೆ ವ್ಯಾಸರಾಜರು ಮುಂತಾದ ರಘುತ್ತಮ ತೀರ್ಥರು ಮುಂತಾದ ಅನೇಕ ಮಹಾನುಭಾವರು ತಾವು ಅನೇಕ ಅಪರೂಪವಾದ ಸಿದ್ಧಾಂತದ ಪ್ರಮೇಯಗಳನ್ನು ತಾವು ಗ್ರಂಥ ರೂಪೇಣ ನಮಗೆ ನೀಡಿದ್ದಾರೆ. ಈ ಎಲ್ಲ ಗ್ರಂಥಗಳ ಸಾರ ಸಾಮಾನ್ಯ ಪಾಮರರಿಗೂ ಗೊತ್ತಾಗಬೇಕು ಅಂತ ಅನ್ನುವಂತಹ ದೊಡ್ಡ ವಿಶಾಲವಾದ ಹೃದಯದಿಂದ ಆ ಎಲ್ಲ ಅನುಸಂಧಾನಗಳನ್ನ, ಎಲ್ಲ ಇತಿಹಾಸವನ್ನ ತಾವು ಕನ್ನಡದ ಪುಟ್ಟ ಪದ್ಯದಲ್ಲಿ ನಮಗೆ ನೀಡಿ ಅನುಗ್ರಹ ಮಾಡಿದಂತಹ ಮಹಾನುಭಾವರು ಪುರಂದರದಾಸರು. ಪುರಂದರದಾಸರು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದರೂ ಸಂಕಲ್ಪವನ್ನು ನಾವು ಮಾಡ್ತೇವೆ. ಹಾಗೆ ಪುರಂದರದಾಸರು ಮಾಡಿದಂಥ ಸಂಕಲ್ಪ ಏನು ಅಂತಂದರೆ 4,75,000 ದೇವರ ನಾಮವನ್ನು ತಾವು ರಚನೆ ಮಾಡ್ತೇವೆ ಅಂತ ಸಂಕಲ್ಪವನ್ನು ಮಾಡ್ತಾರೆ. ಭಗವಂತ ತಾನು ಸತ್ಯ ಸಂಕಲ್ಪ ಅಂತ ಉಪಾಸನೆ ಮಾಡಿದಂತಹ ಪುರಂದರದಾಸರು ಅವರು ಮಾಡಿದಂತಹ ಸಂಕಲ್ಪವನ್ನು ಸತ್ಯ ಮಾಡಲಿಕ್ಕೆ 4 ಲಕ್ಷ ಕೃತಿಗಳನ್ನು ಅವರ ಕಡೆಯಿಂದ ಮಾಡಿಸಿದ್ದಾನೆ. ಅನೇಕ ಸುಳಾದಿಗಳು, ಉಗಾಭೋಗಗಳು, ತೀರ್ಥಕ್ಷೇತ್ರಗಳ ಬಗ್ಗೆ ಅನೇಕ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ನಮ್ಮ ಹಣೆಬಾರ, ಕರ್ಮಧರ್ಮ ಸಂಯೋಗ, ಇವತ್ತು ಅನೇಕ ವಿಚಾರಗಳು ನಮಗೆ ಸಿಗಲಿಲ್ಲ, ಅವರು ಮಾಡಿದ್ದು ಲೋಪವಾಗಿದೆ. ಅಂತಹ ಅದ್ಭುತವಾದ ಮೇರು ಕೃತಿಗಳನ್ನು ರಚನೆ ಮಾಡಿ ಕೊಟ್ಟಂತಹ ದೊಡ್ಡ ಕೀರ್ತಿ ಅದು ಪುರಂದರದಾಸರದು. ಪುರಂದರ ಉಪನಿಷತ್ ಎಂಬುದಾಗಿ ಪ್ರಸಿದ್ಧ ಅವರ ಕೃತಿಗಳಿಗೆ. ಸಾಕ್ಷಾತ್ ಯತಿಸಾರ್ವಭೌಮರಾದಂತಹ ವ್ಯಾಸರಾಜರೇ ಇವರನ್ನ ದಾಸಶ್ರೇಷ್ಠರು ಎಂಬುದಾಗಿ ತಾವು ಬಿರುದನ್ನು ಕೊಟ್ಟಿದ್ದಾರೆ. ದಾಸರೆಂದರೆ ಪುರಂದರದಾಸರಯ್ಯ ಅಂತ ಸ್ವಯಂ ವ್ಯಾಸರಾಜರು. ಯಾವ ವ್ಯಾಸರಾಜರು ಒಂದು ಸಲ ತಲೆ ಅಲ್ಲಾಡಿಸಿದರೇನೆ ಶ್ಲಾಘಾ ಕಂಪನ ಮೇಕಮೇವ ಶಿರಸಃ ಶ್ರೀವ್ಯಾಸ ಯೋಗೀಶಿತು ಅಂತ ಸೋಮನಾಥ ಕವಿ ವ್ಯಾಸಯೋಗಿ ಚರಿತ್ರೆಯಲ್ಲಿ ತಾನು ತಿಳಿಸ್ತಾನೆ. ಹಾಗೆ ಒಂದು ಸಲ ವ್ಯಾಸರಾಜರು ತಲೆ ಅಲ್ಲಾಡಿಸಿದ್ದಾರೆ ಅಂತಂದರೆ ಮಹಾ ವಿದ್ವಾಂಸ ಅಂತ ವ್ಯಾಸರಾಜರೇ ದಾಸರೆಂದರೆ ಪುರಂದರದಾಸರಯ್ಯ ಅಂತ ಹೇಳಬೇಕಾದರೆ ಏನು ಪುರಂದರದಾಸರ ಜ್ಞಾನ, ಏನು ಅವರ ತಪಸ್ಸು, ಏನು ಅವರ ಸಾಮರ್ಥ್ಯ ಅಂತ ನಾವು ತಿಳಿಯಬಹುದು. ಪಂಢರಪುರಕ್ಕೆ ಹೋದಾಗ ವಿಠ್ಠಲ ಇವರ ಕೀರ್ತಿಯನ್ನು ಜಗತ್ತಿಗೆ ಗೊತ್ತಾಗಬೇಕು ಎಂಬುದಾಗಿ ತಾನು ಸಂಕಲ್ಪವನ್ನು ಮಾಡಿದ್ದಾನೆ. ಆವಾಗ ಆ ಬಂಗಾರದ ಖಡ್ಗವನ್ನು ಯಾರೋ ತೆಗೆದುಕೊಂಡಿದ್ದಾರೆ, ಅದರ ಅಪಕೀರ್ತಿ ಪುರಂದರದಾಸರಿಗೆ ಬಂದಿದೆ. ಆವಾಗ ಆ ವಿಠ್ಠಲನ ಎದುರಿಗೆ ಒಂದು ಕಂಬದಲ್ಲಿ ಕಟ್ಟಿ ಅವರನ್ನ ಪೀಡಿಸ್ತಾ ಇರೋ ಸಂದರ್ಭದಲ್ಲಿ ತಾವು ಭಗವಂತನ ಹತ್ರ ತಾನು ಸ್ತೋತ್ರವನ್ನು ಮಾಡ್ತಾರೆ. ಮುಯ್ಯಕ್ಕೆ ಮುಯ್ಯ ಎಂಬುವಂಥ ಹಾಡನ್ನು ರಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಸನ್ನನಾದಂತಹ ವಿಠ್ಠಲ ಇವರ ಮೇಲೆ ಯಾವುದೇ ತರಹದ ಕಳಂಕಗಳು ಇಲ್ಲ ಎಂಬುದಾಗಿ ತಾನು ಎಲ್ಲರ ಸಾಕ್ಷಿಗೆ ತೋರುವಂತೆ ತಾನು ಮಾಡ್ತಾನೆ. ವಿಠ್ಠಲ ಅನೇಕರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ತುಕಾರಾಮರಿಗೂ ಇದೇ ರೀತಿಯಾದ ಅನುಗ್ರಹವನ್ನು ಮಾಡಿದ. ಪುರಂದರದಾಸರಿಗೂ ವಿಶಿಷ್ಟವಾದ ರೀತಿಯಲ್ಲಿ ತಾನು ಅನುಗ್ರಹವನ್ನು ಮಾಡಿದ್ದಾನೆ ಭಗವಂತ. ಅಂತಹ ಪುರಂದರದಾಸರು ಹಂಪಿಯ ಚಕ್ರತೀರ್ಥದಲ್ಲಿ ಅವರ ಕಟ್ಟೆ ಇದೆ. ಪುರಂದರದಾಸರ ಕಟ್ಟೆ ಅಂತಲೇ ಪ್ರಸಿದ್ಧವಾದಂತಹ ಸ್ಥಳ. ನರಹರಿ ತೀರ್ಥರ ವೃಂದಾವನ ದರ್ಶನಕ್ಕೆ ಹೋಗುವಾಗ ಅಥವಾ ಯಂತ್ರೋದ್ಧಾರಕನ ದರ್ಶನಕ್ಕೆ ಹೋಗುವಂತಹ ಹಾದಿಯಲ್ಲಿ ಇವರ ಕಟ್ಟೆ ಅಂತ ಅನ್ನೋದು ಪ್ರಸಿದ್ಧವಾಗಿದೆ. ಅತ್ಯಂತ ಪ್ರಾಮಾಣಿಕವಾದ ಸಿದ್ಧಾಂತದ ರಹಸ್ಯಗಳನ್ನೆಲ್ಲವನ್ನು ಕೂಡ ತಾವು ಪುರಂದರದಾಸರು ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದಂತಹ ಒಂದು ವಿಷಯ ಹೇಳಬೇಕಾದರೆ, ಪುರಂದರದಾಸರು ಒಂದು ಸಲ ರಘುನಾಥ ತೀರ್ಥರು ಪೂಜೆ ಮಾಡ್ತಾ ಇರುವ ಸಂದರ್ಭದಲ್ಲಿ ರಘುನಾಥ ತೀರ್ಥರ ದರ್ಶನಕ್ಕಾಗಿ ಬರ್ತಾರೆ. ಬಂದಾಗ ಅವಾಗ ರಘುನಾಥ ತೀರ್ಥರ ಪೂಜೆಯನ್ನು ನೋಡಿ ತಾವು ಒಂದು ಅದ್ಭುತವಾದಂತಹ ಒಂದು ಕೀರ್ತನೆಯನ್ನು ರಚಿಸುತ್ತಾರೆ. ಅದೇ ಮಧ್ವರಾಯರ ದೇವತಾರ್ಚನೆಯ ಎಂಬುದಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪದ್ಮನಾಭ ತೀರ್ಥರಿಗೆ ನೀಡಿದಂತಹ 28
ಪ್ರತಿಮೆಗಳನ್ನು ಅದ್ಭುತವಾಗಿ ಸ್ತೋತ್ರವನ್ನು ಮಾಡಿ ಒಂದು ಹಾಡನ್ನು ಮಾಡಿದ್ದಾರೆ. ಇನ್ನು ಅನೇಕ ಕ್ಷೇತ್ರಗಳ ದೇವರ ಗುರುಗಳ ಎಲ್ಲ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಅದರ ಮೂಲಕ ನಮಗೆ ವಿಶೇಷವಾದ ಜ್ಞಾನವನ್ನು ನೀಡಿದ್ದಾರೆ. ಅಂತಹ ಪುರಂದರದಾಸರು ಸಾಕ್ಷಾತ್ ನಾರದರು ಎಂಬುದಾಗಿ ವಿಜಯದಾಸರು ಅವರ ಹಾಡಿನಲ್ಲಿ ಹೇಳ್ತಾರೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ನಾರದರೆ ಈ ರೂಪದಿಂದಲಿ ಅಂತ ಹೇಳ್ತಾರೆ. ಸಾಕ್ಷಾತ್ ತ್ರಿಲೋಕ ಸಂಚಾರಿಗಳಾದಂತಹ ನಾರದರೆ ಈ ರೂಪದಿಂದ ಬಂದು ಭಗವಂತನ ಜ್ಞಾನವನ್ನ ಪ್ರಚಾರವನ್ನು ಮಾಡಿದ್ದಾರೆ ಎಂಬುದಾಗಿ ವಿಜಯದಾಸರು ತಾವು ಕೀರ್ತನೆಯನ್ನ ರಚಿಸಿದ್ದಾರೆ. ಅಂತಹ ಪುರಂದರದಾಸರು ಸದಾ ಅವರ ಕೀರ್ತನೆಗಳ ಶ್ರವಣ, ಅದರಲ್ಲಿ ಹೇಳಿದಂತಹ ಅನುಸಂಧಾನಗಳನ್ನು, ಅದರಲ್ಲಿ ಹೇಳಿದಂತಹ ತತ್ವಗಳನ್ನು ತಿಳಿದು ಆಚರಣೆ ಮಾಡುವಂತಹ ಸೌಭಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರು ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.